ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸತೀಶ್ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧಿ ನಮ್ಮ ಕುಡುಮಲೈ ಗಣೇಶ, ನಮ್ಮ ಆಂಜನೇಯ ಸ್ವಾಮಿ ಮತ್ತು ಹೈದರಾಲಿ ದರ್ಗಾ ಎಲ್ಲರೂ ನಮ್ಮ ಮುಳಬಾಗಿಲಿನ ಮಹಾಜನತೆಗೆ ಒಳ್ಳೆ ಆಶೀರ್ವಾದ ಮಾಡಲಿ ಎಂದು ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತೀನಿ. ನಮ್ಮ TAPMC ಚುನಾವಣೆಯ ಅಭ್ಯರ್ಥಿಗಳು ಈಗ ಏನು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಮತ್ತು ನಮ್ಮ ಪಕ್ಷದಿಂದ 11 ಜನ ಗೆದ್ದಿದ್ದಾರೆ ಅವರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಲು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. TAPMC ಹಿಂದಿನ ಅಧ್ಯಕ್ಷರಾದಂಥ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರು ಈಗಾಗಲೇ ನಮ್ಮ ಸಂಸ್ಥೆಯನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ. ಕರ್ನಾಟಕದಲ್ಲಿ 2ನೇ ಸ್ಥಾನಕ್ಕೆ ಬರಲು ಅವರ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಅವರು ಬೆಳೆಸಿದ್ದಾರೆ. ಅವರಿಗೂ ಮತ್ತು ಅವರ ಆಡಳಿತ ಮಂಡಳಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಮಗೆ 13 ಸ್ಥಾನ ಇತ್ತು. ಅದರಲ್ಲಿ 13 ಸ್ಥಾನದಲ್ಲಿ 11 ಸ್ಥಾನ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ನಮ್ಮ ಪಕ್ಷದಿಂದ ಅವಿರೋಧವಾಗಿ 11 ಜನ ಆಯ್ಕೆ ಆಗಬೇಕಾದ್ರೆ ಮೊದಲನೇದಾಗಿ ನಾಮಪತ್ರವನ್ನು ಹಿಂತೆಗೆದು ನಮ್ಮ ಸಪೋರ್ಟ್ ಮಾಡಿದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಪರೋಕ್ಷವಾಗಿ ಅಂದ್ರೆ ನಮ್ಮ ಮುಖಂಡರು ನಾಮಪತ್ರ ಸಲ್ಲಿಸದೇ ಇದ್ರು ನಮ್ಮ ಮುಖಂಡರು ಈ 11 ಅಭ್ಯರ್ಥಿಗಳನ್ನು ಗೆಲ್ಲಲು ಬೇರೆ ಮುಖಂಡರು ಸಪೋರ್ಟ್ ಆಗಿದೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ 13 ಜನ ನಾವೇನು ಈ ಸಮಸ್ಯೆಗೆ ಒಳ್ಳೆಯದಾಗಬೇಕಂತ ಇಲ್ಲಿ ಜಾತ್ಯತೀತವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಜಾತ್ಯತೀತವಾಗಿ ಅಂದ್ರೆ ಸುಮಾರು 76ರಿಂದ ಇನ್ನು ಮೇಲ್ಪಟ್ಟು ನಮಗೆ ನಾಮಿನೇಷನ್ ಫೈಲ್ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗೆ JDS ಅವರು, BJP ಅವರು ಮತ್ತು ನಮ್ಮ ಕಲ್ಪಿಲ್ಲಿ ಪ್ರಕಾಶನ ಮುಖಂಡತ್ವದಲ್ಲಿ ಒಂದು 9 ಅಪ್ಲಿಕೇಶನ್ ಹಾಕಿರ್ತಾರೆ. ಸುಮಾರು ಎಲ್ಲ ಸೇರ್ಕೊಂಡು 76 ಅಪ್ಲಿಕೇಶನ್ ಹಾಕಿರ್ತಾರೆ. ಆದರೆ ನಮ್ಮ ರೈತರಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರೋದ್ರಿಂದ ಎಲ್ಲರೂ ಸಮಾಲೋಚನೆ ಮಾಡಿ ಎಲ್ಲರೂ ಇದರಲ್ಲಿ ರೈತರಿಗೆ ಹಣ ಪೋಲ್ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ನಮ್ಮ ಕೊತ್ತೂರು ಮಂಜಣ್ಣವರ ಸಹಕಾರದೊಂದಿಗೆ ನಮ್ಮ MLC ಅಣ್ಣಿನಳ್ಳ ಅವರ ಸಹಕಾರದೊಂದಿಗೆ ಎಲ್ಲ ಮುಖಂಡರು ನಮ್ಮ ಜಾತ್ಯತೀತವಾಗಿ JDS ಅವರು, BJP ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇಂತೆಗೆಯಕ್ಕೆ ಈ ಸಮಸ್ಯೆ ಚುನಾವಣೆ ಬೇಡ, ಒಳ್ಳೆ ಮಾರ್ಗದರ್ಶನದಲ್ಲಿ ಹೋಗಲಿ ಅನ್ನೋ ಉದ್ದೇಶದಿಂದ ಅವರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕಲ್ಪಿಲ್ ಪ್ರಕಾಶನ್ ಅವರು 9 ಅಪ್ಲಿಕೇಶನ್ ಹಾಕಿರ್ತಾರೆ, 9 ವಾಪಸ್ ಪಡೆದಿರ್ತಾರೆ. ನೋಡಿಯಪ್ಪ, ನಿಮ್ಮ ಅಭ್ಯರ್ಥಿಗಳೇ ಇರಲಿ, ನಾವು ಈ ಸಮಸ್ಯೆ ಒಳ್ಳೆ ತನದಿಂದ ಮುಂದೆ ಬರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಹಣ ಪೋಲಾಗಬಾರದು ಅನ್ನೋ ಉದ್ದೇಶದಿಂದ ಎಲ್ಲರೂ ವಾಪಸ್ ತೆಗೆದು
ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲು ಎಲ್ರಿಗೂ ಅನುವು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ವಿಶೇಷವಾಗಿ ನಾನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಇಲ್ಲಿ ಕರೆದಿರುವ ಮೂಲ ಉದ್ದೇಶ ನೋಡಿ, ಈಗ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ 11 ಸ್ಥಾನಗಳನ್ನು ಗೆಲ್ಲಲು ಅವಕಾಶ ಆಗಿದೆ. ಈಗ ನೀವು ಸಪೋರ್ಟ್ ಮಾಡಿದ್ದಕ್ಕೆ, ನೀವೆಲ್ಲ ಹಿಂಪಡೆದಿದ್ದಕ್ಕೆ ನಿಮಗೆ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನನಗೆ ಎಲ್ಲರೂ ಫೋನ್ ಮಾಡಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಹೇಳಿಲ್ಲ ಅಷ್ಟೇ, ಮೀಡಿಯಾ ಇದೆ ಅಂತ ಹೇಳ್ಬಿಟ್ಟು ವೇದಿಕೆ ಮೇಲೆ ಹೇಳಿಲ್ಲ ಎಲ್ಲರೂ. ಆದರೆ ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ, ಯಾರ್ಯಾರು ಹಿಂಪಡೆದಿದ್ದಾರೆ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನನಗೆ ಬ್ಲಾಕ್ ಅಧ್ಯಕ್ಷರಾಗಿರೋದ್ರಿಂದ ನನಗೆ ಹೇಳಿದ್ದಾರೆ. ಇಲ್ಲ, ಈಗ ನಿಮ್ಮೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು, ನಿಮ್ಮೆಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು, ಪಕ್ಷವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿ, ಈಗ ಕೆಲವರಿಗೆ ಈಗಾಗಲೇ ಪಕ್ಷದಲ್ಲಿ ನೋಡಿ, ಪಕ್ಷದಲ್ಲಿ ಸ್ಥಾನಮಾನ ಬೇರೆ, ಎಲೆಕ್ಷನ್ ಬೇರೆ, ನಾಮಿನೇಟ್ ಬೇರೆ. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಪಕ್ಷದಲ್ಲಿ ಸ್ಥಾನಮಾನ ಅಂದ್ರೆ ಫಸ್ಟ್ ಪಕ್ಷವನ್ನು ಕಟ್ಟಕ್ಕೆ ಸ್ಥಾನಮಾನ ಕೊಡುವಂಥದ್ದು, ಸರ್ಕಾರದಿಂದ ನಾಮಿನೇಷನ್ ಬರುವಂಥದ್ದು, ಮೂರನೇದು ನೇರವಾಗಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡುವಂಥದ್ದು. ಇವೆಲ್ಲ ಮೂರು ಬೇರೆ ಬೇರೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆದರೆ ನನ್ನ ಕೈಲಿರೋದು ಸರ್ಕಾರದಿಂದ ನಾಮಿನೇಟ್ ಆಗಿರುವಂಥದ್ದು ಮತ್ತು ಪಕ್ಷದಲ್ಲಿ ಸ್ಥಾನಮಾನ ಗುರುತಿಸುವಂಥದ್ದು. ನೇರವಾಗಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರೋದು, ಅದು ಅವರು ಗೆದ್ದಿರುವಂತ, ನಾವೆಲ್ಲ ಸಪೋರ್ಟ್ ಮಾಡಿ ಗೆದ್ದಿರುವಂತ, ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ನಮಗೆ ಸರ್ಕಾರದಲ್ಲಿ ನಾಮಿನೇಟ್ ಮಾಡಿರುವಂತದ್ದು ಮತ್ತು ಪಕ್ಷದಲ್ಲಿ ನಾವು ಜವಾಬ್ದಾರಿ ಕೊಡುವಂಥದ್ದನ್ನು ನಮಗೆ ಕೊಡಕ್ಕೆ ಒಂದು ಅವಕಾಶ ಇದೆ. ಈಗ ನನಗೆ ನಾಮಿನೇಟ್ ಅಂದ್ರೆ ಸರ್ಕಾರದಿಂದ ನಾಮಿನೇಟ್ ಆಗಿರುವಂತದ್ದು ಕೆಲವನ್ನು ಮಾರ್ಪಾಡು ಮಾಡಿ ಅಂತ ಹೇಳಿದ್ದಾರೆ. ನನಗೀಗ ಕೆಲವರಿಗೆ 2, 3 ಇರುವಂತವರಿಗೆ ಮಾರ್ಪಾಡು ಮಾಡಿ ಅಂತ ನನಗೆ ಈಗಾಗಲೇ ಹೇಳಿದ್ದಾರೆ. ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ಯಾಕಂದ್ರೆ ಸಡನ್ ಆಗಿ ಮಾರ್ಪಾಡು ಮಾಡೋಕ್ಕಾಗಲ್ಲ, ಅದು ಸರ್ಕಾರಕ್ಕೆ ಹೋಗಿ ಬರಬೇಕಾಗತ್ತೆ. ಈಗ ಆ 2, 3 ಇರುವಂತ ಅವನ್ನ ಮಾರ್ಪಾಡು ಮಾಡಿ ಈಗ ಯಾರಿಗೆ ಸಿಗದೇ ಇರುವಂತವರಿಗೆ ಅದನ್ನು ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲಾ ಪಕ್ಷದ ಮುಖಂಡರ ಪರವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಸರ್ಕಾರದಲ್ಲಿ ನಾಮಿನೇಟ್ ಎಲ್ಲರಿಗೂ ಕೊಡಕ್ಕಾಗಲ್ಲ, ಕೆಲವರಿಗೆ ಕೊಡಬಹುದು, ಕೆಲವರಿಗೆ ನೇರ ಚುನಾವಣೆ ಸ್ಪರ್ಧೆ ಬರ್ಬೋದು. ಇನ್ನು ಕೆಲವರಿಗೆ ನಾವು ಪಕ್ಷದಲ್ಲಿ ಈಗ ಅವ್ರಿಗೆ ಜವಾಬ್ದಾರಿ ವಹಿಸಿ ಸ್ಥಾನಮಾನವನ್ನು ನೀಡ್ತೀವಿ. ಆ ಸ್ಥಾನಮಾನವನ್ನು ನೀಡಕ್ಕೆ ನಾವು ಈ ವಾರದಲ್ಲೇ ನಾನು ಒಂದು ಕಮಿಟಿ ಮಾಡ್ತೀನಿ. ಯಾಕಂದ್ರೆ ಸೀನಿಯರ್ಗಳಿದ್ದಾರೆ ಇಲ್ಲಿ ಸುತ್ತಮುತ್ತಲು, ಇಲ್ಲಿ ಸೀನಿಯರ್ಗಳನ್ನ ಹಾಕೊಂಡು ಒಂದು ಕಮಿಟಿಯನ್ನ ನಾನು ಮಾಡಿ ಅದರಲ್ಲಿ ಎಲ್ಲರಿಗೂ, ಎಲ್ಲ ಜಾತಿಗೂ ಅನುಕೂಲವಾಗುವಂತೆ, ಎಲ್ಲರಿಗೂ ನ್ಯಾಯ ಸಿಗುವಂತೆ ಈ ಕಮಿಟಿಯನ್ನು ಮಾಡಿ ಎಲ್ಲರಿಗೂ ಈ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು. ನಮಗೆ ಲೀಡರ್ಗೂ ಅನುಕೂಲ ಬೇಕು, ಪಕ್ಷಕ್ಕೂ ಅನುಕೂಲ ಆಗಬೇಕು. ಆ ರೀತಿ ಕಮಿಟಿಗಳನ್ನ ಮಾಡಕ್ಕೆ ನಾವು ಒಂದು ವಾರದಲ್ಲೇ ನಾವು ಒಂದು ಸಭೆ ಮಾಡಿ ಒಂದು ತೀರ್ಮಾನ ತಗೊಂತೀವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಮುಖ್ಯ ವಿಷಯ, ಯಾವುದೇ ಕಾರ್ಯಕ್ರಮಕ್ಕೆ ನಾನೇ ಫೋನ್ ಮಾಡಬೇಕಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡಿ, 400 ಹಳ್ಳಿಗಳಿದೆ, ಒಂದು ಟೌನ್ ಇದೆ, ಹೆಚ್ಚು ಕಮ್ಮಿ ಸಾವಿರಾರು ಜನಕ್ಕೆ ನಾನು ಫೋನ್ ಮಾಡೋಕ್ಕಾಗಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ 2 ಬ್ಲಾಕ್ಗೆ 2 ಕಾರ್ಯದರ್ಶಿಗಳನ್ನ ಮಾಡ್ತೀವಿ. ಈಗ ಸದ್ಯಕ್ಕೆ ಸುಬ್ರಹ್ಮಣ್ಯ ಅವರೇ ಎಲ್ಲ ಕಾರ್ಯಕ್ರಮಕ್ಕೂ ಫೋನ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸಹಕಾರ ಮಾಡಬೇಕು. ಸುಬ್ರಹ್ಮಣ್ಯ ಅವರು ಫೋನ್ ಮಾಡಿದ್ರೆ ನಾನೇ ಫೋನ್ ಮಾಡಿದ್ದೀನಿ ಅಂತ ನೀವು ತಿಳ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಒಂದು ಜವಾಬ್ದಾರಿ ಕೊಟ್ಟಿದ್ದೀರಾ.
ನಾನು ನಿಮ್ಮ ಎಲ್ಲ ಸಹಕಾರದೊಂದಿಗೆ, ನಮ್ಮ ಕೊತ್ತೂರು ಮಂಜಣ್ಣವರ ಸಹಕಾರದೊಂದಿಗೆ ಪಕ್ಷವನ್ನು ಬಲಪಡಿಸಲು ಆವನಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಾ. ನೀವು ಯಾರೇ ಮನೆಗೆ ಕರೀರಿ, ಎಲ್ಲಿಗೆ ಕರೀರಿ, ನಾನು ಕಟ್ಟ ಕಡೆ ಮನೆಗೆ ಬರುವವರೆಗೂ, ಕಟ್ಟ ಕಡೆ ಮನುಷ್ಯನು ಬರುವವರೆಗೂ ನಾನು ಈ ಪಕ್ಷಕ್ಕೆ ಸಂಘಟನೆ ಮಾಡಲು ನಾನು ಬರ್ತೀನಿ. ನೀವು ದಯವಿಟ್ಟು ಅವ್ರ ಮನೆಗೆ ಬರಲ್ಲ, ಇವ್ರ ಮನೆಗೆ ಬರಲ್ಲ, ಅವ್ರಿಗೆ ಫೋನ್ ಮಾಡಿಲ್ಲ, ಇವ್ರಿಗೆ ಮಾತಾಡಿಲ್ಲ ಅಂತ ಅನ್ಕೋಬೇಡಿ. ನೀವು ಯಾರ ಮನೆಗಾದ್ರೂ ಕರೀರಿ, ನಾನು ಬರ್ತೀನಿ. ಯಾರನ್ನ ಭೇಟಿ ಆಗಕ್ಕೆ ಕರೀರಿ, ನಾನು ಪಕ್ಷಕ್ಕೆ ದುಡಿಯಕ್ಕೆ, ಈ ಪಕ್ಷವನ್ನು ಬಲಪಡಿಸಲು ನಾನು ಶತಸಿದ್ಧ. ನಾನು ಎಲ್ಲರನ್ನು ಜೊತೆಯಲ್ಲಿಟ್ಟುಕೊಂಡು, ನನಗೆ ಯಾವುದು ಜಾತಿ ಭೇದ ಇಲ್ಲ, ನನಗೆ ಎಲ್ಲರೂ ಸಮಾನವಾಗಿ ನೋಡ್ತೀನಿ. ನೀವೆಲ್ಲಾದ್ರೂ ಕರೀರಿ, ಬರ್ತೀನಂತ ಈ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆ ಬೇಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆ ಎಲೆಕ್ಷನ್ಗಳು ಬರ್ತಾ ಇದೆ. ನನ್ನ ಎಲೆಕ್ಷನ್ ಇನ್ನೂ 2.5 ವರ್ಷ ಇದೆ. ಈಗ ಸದ್ಯಕ್ಕೆ ಗ್ರಾಮೀಣ ಮಟ್ಟದ ಚುನಾವಣೆಗಳು ಹತ್ರ ಬರ್ತಾ ಇದೆ. ದಯವಿಟ್ಟು ಪಕ್ಷದ ಸಂಘಟನೆಗೆ ನೀವೆಲ್ಲರೂ ಒತ್ತು ಕೊಡಬೇಕು. ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕು. ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕಂದ್ರೆ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗತ್ತೆ. ಕಾರ್ಯಕ್ರಮಗಳನ್ನು ರೂಪಿಸದೆ ಆಗಲ್ಲ. ಅದರಿಂದ ಈಗ ನಾನು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಈಗ ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕು. ಹನುಮನಹಳ್ಳಿ ಪಂಚಾಯಿತಿ, ದೇವರಾಯ ಸಮುದ್ರ ಪಂಚಾಯಿತಿ, ಮುಡಿಯನೂರು ಪಂಚಾಯಿತಿ ಮತ್ತು ಉತ್ತನೂರು ಪಂಚಾಯಿತಿ, ಈ 4 ಪಂಚಾಯಿತಿಗಳು ಸೇರ್ಕೊಂಡು ಇದೇ ತಿಂಗಳು, ಇದು ಕೇಳ್ಕೊಳ್ಳಿ ಸ್ವಲ್ಪ, ಇದೇ ತಿಂಗಳು ಅಥವಾ ಮುಂದಿನ ತಿಂಗಳು ಮೊದಲ ವಾರದಲ್ಲಿ, ಇದೇ ತಿಂಗಳು ಕೊನೆಯ ವಾರದಲ್ಲಿ ನೀವು ಈ ಕಾರ್ಯಕ್ರಮವನ್ನು ರೂಪಿಸಬೇಕು. ಹೋಬಳಿ ಮಟ್ಟದ ನೀವು ಕಾರ್ಯಕರ್ತರ ಸಭೆಯನ್ನು ಮಾಡಿ ನನಗೆ ದಿನಾಂಕ ನಿಗದಿಪಡಿಸಿ ಪ್ರತಿ ಗ್ರಾಮಕ್ಕೂ ನನ್ನ ಕರ್ಕೊಂಡೋಗಿ ಈ ಕಾರ್ಯಕ್ರಮ ಪಕ್ಷವನ್ನು ಬಲಪಡಿಸಲು ನೀವು ಎಲ್ಲರೂ ನನಗೆ ಸಹಕಾರ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಈ ನಾನು ಆವಾಗಲೇ ಹೇಳ್ತನಲ್ಲ, ನಾಮಗಳ ವಿಷಯ ಆವಾಗಲೇ ಹೇಳಿದ್ದೀನಿ. ನಾಮನಿಗಳು ಅಷ್ಟೇ 1 ತಿಂಗಳೊಳಗಡೆ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ. ಆವಾಗಲೇ ಹೇಳಿದೆ 8 ದಿನಗಳಲ್ಲಿ ನೀವು ದಯವಿಟ್ಟು ಮಧ್ಯದಲ್ಲಿ ನೀವು ಮಾತಾಡಬೇಡಿ, ನೀವು ಸುಮ್ಮನೆ ಎದ್ಬಿಡಿ, ನಾನು ತಗೊಂಡೋಗ್ತೀನಿ. 8 ದಿನದಲ್ಲಿ ಕಮಿಟಿಯನ್ನು ಮಾಡಿ ನಾಮಿನೇಟ್ಗಳು ಮತ್ತು ಪಕ್ಷದ ಸಂಘಟನೆಗೆ ಪದಾಧಿಕಾರಿಗಳು ಎರಡೂ 8 ದಿನಗಳೊಳಗಡೆ ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಒಂದು ತೀರ್ಮಾನ ತಗೊಂಡು ಎಲ್ಲರಿಗೂ ನ್ಯಾಯ ಒದಗಿಸಿದಂಗೆ ಎಲ್ಲ ಜಾತಿ ಧರ್ಮದವರಿಗೆ ಕೊಡಬೇಕು ಮತ್ತು ನಾಮಿನೇಷನ್ ಹಿಂಪಡೆದ ಎಲ್ಲರಿಗೂ ಒತ್ತು ಕೊಡಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನೀವು ಮುಂದುವರಿಸಬೇಕು. ಈಗ ನಾನು 4 ಪಂಚಾಯತಿಗಳ ಬಗ್ಗೆ ನಾನು ಏನು ಹೇಳಿದ್ದೀನಿ, ಆ 4 ಪಂಚಾಯತಿಗಳಲ್ಲಿ ನೀವು ಮುಖಂಡರು ಪೂರ್ವಭಾವ ಸಭೆಯನ್ನು ಕರೆದು ನೀವು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು, ಪ್ರತಿ ಗ್ರಾಮಕ್ಕೂ ನಮ್ಮ ಪಕ್ಷದ ಮುಖಂಡರನ್ನು ಕರ್ಕೊಂಡೋಗಿ ಪಕ್ಷದ ಬಲವರ್ಧನೆಗೆ ನೀವು ಒತ್ತು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಗರಸಭೆ ಎಲೆಕ್ಷನ್ ಬರ್ತಾ ಇದೆ, ದಯವಿಟ್ಟು ಈ ಕಡೆ ಗಮನಿಸಬೇಕು. ನಗರಸಭೆ ಎಲೆಕ್ಷನ್ ಬರ್ತಾ ಇದೆ. ನೀವು ದಯವಿಟ್ಟು ನೀವು ಪ್ರತ್ಯೇಕವಾಗಿ ಒಂದು ಸಭೆಯನ್ನು, ಈ ಕಾರ್ಯಕರ್ತರ ಸಭೆಯನ್ನು ಪ್ರತ್ಯೇಕವಾಗಿ ಒಂದು ವಾರದಲ್ಲಿ ನೀವು ರೂಪಿಸಿಬಿಟ್ಟು ಪ್ರತಿ ವಾರ್ಡ್ಗೂ ನನ್ನನ್ನು ಕರ್ಕೊಂಡೋಗಿ ನೀವು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಪ್ರತಿ ವಾರ್ಡಕ್ಕೂ ನನ್ನ ಜೊತೆಗೆ ನಮ್ಮ ಮುಖಂಡರನ್ನು ಕರ್ಕೊಂಡೋಗಿ ಒಂದು ಕಮಿಟಿ ಮಾಡಿ ಅದಕ್ಕೆ ನಾನು ಒಂದು ಕಾರ್ಯಕ್ರಮವನ್ನು ನಿಮಗೆ ಎಲೆಕ್ಷನ್ ಮೊದಲೇ ನಿಮಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀನಿ. ದಯವಿಟ್ಟು ಪಕ್ಷದ ಬಲವರ್ಧನೆಗೆ ಒಂದು ಕಮಿಟಿ ಮಾಡಿ ನೀವೆಲ್ಲ ನಾವು ಈಗ
ಪಕ್ಷದ ಬಲವರ್ಧನೆಗೆ ನೀವು ಈ ವಾರದಲ್ಲಿ ನೀವು ಒಂದು ತೀರ್ಮಾನ ಮಾಡಬೇಕಂತ ನಾನು ಈ ಪಕ್ಷದ ವತಿಯಿಂದ ನಾನು ಎಲ್ಲರ ಮುಖಂಡರ ಪರವಾಗಿ ನಾನು ನಗರ ಸಭೆಯಿಂದ ಯಾರು ಬಂದಿದ್ದೀರಾ ಅವ್ರಿಗೆ ಪ್ರತ್ಯೇಕವಾಗಿ ಬೇಡಿಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ಮುಂದೆ ನನಗೆ ಈಗಲಿಂದ ನೀವೆಲ್ಲ ರೀತಿಯೂ ಸಹಕಾರ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ನೀವೆಲ್ಲರೂ ನನಗೆ ಸಹಕಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ನಂಬ್ತಾ ಇದ್ದೀನಿ. ನನ್ನ ಜೊತೆಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಎಲ್ಲರನ್ನೂ ಎಲ್ಲ ಜಾತಿ ಧರ್ಮದವರನ್ನು ಕೂಡ ನಾನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಬಲಪಡಿಸ್ತೀನಿ ಅಂತ ಹೇಳ್ತಾ ಮಂಜಣ್ಣಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ನಮ್ಮ ಪತ್ರಿಕಾ ಮಿತ್ರರವರಿಗೆ ಮತ್ತು ನಮ್ಮ 11 ಜನಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಗೆಲ್ಲಕ್ಕೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರಿಗೂ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.